ಮಾಡ್ತಿರೋ ಸ್ಟಾಕ್ಸ್ ಅನಾಲಿಸಿಸ್ ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 2nd ಆಫ್ ಜುಲೈ 2025ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಕ್ಸ್ನೆಸ್ ಹಾಗೆಯೇ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಿ ತಾವು ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಫಸ್ಟ್ ಸ್ಟಾಕ್ ಬಂದು ಗೋದ್ರೇಜ್ ಪ್ರಾಪರ್ಟೀಸ್. ಓಕೆನಾ. ಸೊ ಗೋದ್ರೇಜ್ ಪ್ರಾಪರ್ಟೀಸ್ ಆನ್ 1 hour ಟೈಮ್ ಫ್ರೇಮ್ ನೀವೇನು ನೋಡ್ಬೋದು ಅಂದರೆ ನೋಡಿ, ಫಸ್ಟು ನಾನು ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಓಕೆ, ಈ ಝೋನ್ ಮಾರ್ಕ್ ಮಾಡ್ತೀನಿ. ಅರ್ಥ ಆಯ್ತಾ? ದಿಸ್ ಝೋನ್ ಪ್ರೀವಿಯಸ್ಲಿ ಇಟ್ ವಾಸ್ ಆ್ಯಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್ 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 ರೆಸಿಸ್ಟೆನ್ಸ್. ಅರ್ಥ ಆಯ್ತಾ? ಹಿಯರ್ previously this zone, the same zone, it was acting as an resistance. Now the same zone it is acting as an support zone. ಅರ್ಥ ಆಯ್ತಾ? ಸೇಮ್ ಝೋನು ಸಪೋರ್ಟ್ ಝೋನ್ ಥರ ಆ್ಯಕ್ಟ್ ಆಗ್ತಿದೆ. ಇಲ್ಲಿ ನೋಡಿ, ಇದು ಸಪೋರ್ಟ್ ಸಪೋರ್ಟ್ ಆ್ಯಂಡ್ ಸಪೋರ್ಟ್. ಓಕೆನಾ. ನೆಕ್ಸ್ಟು ಲೆಟ್ ಅಸ್ ಮೂವ್ ಆನ್ ಟು 15 minute ಟೈಮ್ ಫ್ರೇಮ್. 15 minute ಟೈಮ್ ಫ್ರೇಮಲ್ಲಿ ನೀವೇನು ನೋಡ್ಬೋದು ಅಂದರೆ ಇದು ಫಸ್ಟ್ ಟಾಪ್, ಇದು ಸೆಕೆಂಡ್ ಟಾಪ್. ಓಕೆನಾ. ಡಬಲ್ ಟಾಪ್ ಪ್ಯಾಟರ್ನಲ್ಲಿ ಫಾರ್ಮೇಷನ್ ಆಗಿದೆ. ಇದು ಬಂದು ಇದರದ್ದು ಡಬಲ್ ಟಾಪ್ದು ನೆಕ್ ಲೈನ್ ಇದು. ಅರ್ಥ ಆಯ್ತಾ? ಡಬಲ್ ಟಾಪ್ದು ನೆಕ್ ಲೈನ್. ಓಕೆನಾ. ನೆಕ್ಸ್ಟು ಬಟ್ ಇಲ್ಲಿ ಇನ್ನೊಂದು ಪಾಯಿಂಟ್. ಸಪೋಸ್ ಇಲ್ಲಿ ನೋಡಿ, ಇನ್ನೊಂದು ಅಟೆಂಪ್ಟ್ ಆಗಿದ್ದಿದ್ರೆ, ಇನ್ನೊಂದು ಅಟೆಂಪ್ಟು ಸಪೋರ್ಟ್ ಟೆಸ್ಟ್ ಹೋಗಿದ್ರೆ ಬ್ರೇಕ್ ಡೌನ್ ಆಗ್ಬೋದು ಅಂತ ಹೇಳ್ಬೋದು. ಇದು ಬಂದು ಈ ಸಪೋರ್ಟ್ ಟೆಸ್ಟ್ ಆಗಿರೋದು ದಿಸ್ ಇಸ್ ಫಸ್ಟ್ ಅಟೆಂಪ್ಟ್, ಸೆಕೆಂಡ್ ಅಟೆಂಪ್ಟ್, ಇದು ಥರ್ಡ್ ಅಟೆಂಪ್ಟ್. ಓಕೆನಾ. ಸೊ ನಾಳೆ ನೋಡ್ಕೊಳ್ಳಿ, ಒಂದು ಅಪ್ ಮೂವ್ ಕಾಣಿಸ್ಬೋದು. ಓಕೆನಾ. ಏನಕ್ಕಂದರೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಡೈರೆಕ್ಟ್ ಫಾಲ್ ಆಗಿದೆ. ಸೊ ಒಂದು ರೀಟ್ರೇಸ್ಮೆಂಟ್ ಕಾಣ್ಬೋದು. ರೀಟ್ರೇಸ್ಮೆಂಟ್ ಆಗಿ ಪುನಃ ಅಗೇನ್ ಫಾಲ್ ಆಗ್ಬೋದು. ಸೊ ನಾಳೆ ಒಂದು ಅಪ್ ಮೂವ್ ಕಾಣ್ಬೋದು. ಅದಲ್ಲದೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ಇಲ್ಲಿ ನೋಡಿ, ಚಿಕ್ಕದು ಡಬಲ್ ಬಾಟಮ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿದೆ. ಅರ್ಥ ಆಯ್ತಾ? ಡಬಲ್ ಬಾಟಮ್ ಪ್ಯಾಟರ್ನ್, ಡಬಲ್ ಬಾಟಮ್ ಆನ್ ಸಪೋರ್ಟ್, ಡಬಲ್ ಬಾಟಮ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿದೆ ಸಪೋರ್ಟ್ ಮೇಲೆ. ಅರ್ಥ ಆಯ್ತಾ? ಸೊ ಇವಾಗ ನಾವು ಅದಕ್ಕೇ ಫಸ್ಟು ಬೈಯಿಂಗ್ ಬಗ್ಗೆ ಮಾತಾಡೋಣ. ನಾಳೆ ಯಾವ ಲೆವೆಲ್ಸ್ ಮೇಲ್ಗಡೆ ಬೈ ಮಾಡ್ತೀರಾ ಅಂದರೆ ಬೈ ವೆನ್ ಪ್ರೈಸ್ ಕ್ರಾಸಸ್ 2330. ಅರ್ಥ ಆಯ್ತಾ? 2330 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 ಬಂದು ಇಲ್ಲಿ ಬರುತ್ತೆ, ದಟ್ ಈಸ್ 2350 ಆರ್ 2360. ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 2 ಇಲ್ಲಿ ಬರುತ್ತೆ, ದಟ್ ಈಸ್ 2380. ಅರ್ಥ ಆಯ್ತಾ? 2330 ಲೆವೆಲ್ಸ್ ಮೇಲ್ಗಡೆ ಸಿಸ್ಟಮ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. 2330 ಆರ್ 2360, 350 or 360, 2350, 2360 will be target number 1, 2380 will be our target number 2. ಅರ್ಥ ಆಯ್ತಾ? This was related to buying. Okay, now let us talk about selling. So guys, ಸೆಲ್ ಎಲ್ಲಿ ಮಾಡ್ತೀರ ಅಂದರೆ ಆಬ್ವಿಯಸ್ಲಿ ಈ ಸಪೋರ್ಟ್ನ ಬ್ರೇಕ್ ಮಾಡಬೇಕು. ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 2300 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 is going to be 2275, ಟಾರ್ಗೆಟ್ ನಂಬರ್ 2 is going to be 2250. ಓಕೆನಾ. 2300 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. 2275 will be target number 1, 250 will be target number 2. ಅರ್ಥ ಆಯ್ತಾ? Now let us move on to the next stock. Next stock, ICICI Bank. ಓಕೆನಾ. ಸೊ ಗೈಸ್, ICICI Bank on a 1 hour time frame ನೋಡಿ, ಸೇಮ್ ಟು ಸೇಮ್ ಪಿಕ್ಚರು ಗೋದ್ರೇಜಲ್ಲಿ ಹೇಳ್ದಂಗೆ ಈ ಝೋನು. ಓಕೆನಾ. ಈ ಝೋನು ಮೊದಲು ರೆಸಿಸ್ಟೆನ್ಸ್ 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 ಆಗಿ ಆ್ಯಕ್ಟ್ ಮಾಡ್ತಿತ್ತು.
ಅರ್ಥ ಆಯ್ತಾ, ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡ್ತಿತ್ತು. ಈ ಪಾಯಿಂಟಲ್ಲಿ ನೋಡಿ ಬ್ರೇಕ್ಔಟ್ ಕೊಟ್ಟಿದೆ. ಸೇಮ್ ಟು ಸೇಮ್ ಸಿನಾರಿಯೋ ಆಫ್ ಗೋದ್ರೇಜ್. ಬ್ರೇಕ್ಔಟ್ ಕೊಟ್ಟು ವಾಪಸ್ ಅದೇ ಝೋನ್ ಮೇಲೆ ಇದೆ, ರೀಟೆಸ್ಟ್ ಆಗಿದೆ. ಅರ್ಥ ಆಯ್ತಾ. ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ನೋಡ್ಕೊಳ್ಳಿ. ನಾನು ಈ ಬಾಟಮಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ, ಓಕೆನಾ. ಸೊ ಆಸ್ ಯು ಗೈಸ್ ಕ್ಯಾನ್ ಸಿ ದಿಸ್ trend line, it is also acting as a support. This trend line, it is also acting as an support trend line. ಅರ್ಥ ಆಯ್ತಾ. ನೆಕ್ಸ್ಟು ನೋಡ್ಕೊಳ್ಳಿ, ನಾನು ಫಿಬೋನಾಚಿ ಹಾಕ್ತೀನಿ. ಫಿಬೋನಾಚಿನ ಆಲ್ ದ ವೇ ಫ್ರಮ್ ದ ಬಾಟಮ್ ಟಿಲ್ ಟಾಪ್ ಫಿಬೋನಾಚಿ ಹಾಕಿದ್ರೆ ಪ್ರೈಸು ಎಕ್ಸಾಕ್ಟ್ ಆಗಿ ಫಿಬೋನಾಚಿದು 618 ಲೆವೆಲ್ಸ್ ಮೇಲಿದೆ. ಅರ್ಥ ಆಯ್ತಾ. ನೌ ಲೆಟ್ ಅಸ್ ಮೂವ್ ಆನ್ ಟು 15-minute ಟೈಮ್ ಫ್ರೇಮ್. ಸೊ ಗೈಸ್ 15-minute ಟೈಮ್ ಫ್ರೇಮಲ್ಲಿ ಫಸ್ಟು ನಾವು ಬೈಯಿಂಗ್ ಬಗ್ಗೆ ಮಾತಾಡೋಣ. ಓಕೆ, ನಾಳೆ ಬೈಯಲ್ಲಿ ಮಾಡ್ತೀರಾ ಅಂದರೆ ಬೈ ವೆನ್ ಪ್ರೈಸ್ ಕ್ರಾಸಸ್ 1438. ಅರ್ಥ ಆಯ್ತಾ. 1438 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. ಅರ್ಥ ಆಯ್ತಾ. ಈ ಝೋನ್ ಮೇಲ್ಗಡೆ ಬ್ರೇಕ್ಔಟ್ ಕೊಟ್ಟು ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 ಬಂದು ಈ ಟಾಪ್, that is 1444 will be target number 1. Target number 2 is going to be at 1452. This top will be target number 2. 1438 levels ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. 1444 will be target number 1. 1452 will be target number 2. ಅರ್ಥ ಆಯ್ತಾ. ಇದು ಬೈಯಿಂಗ್ ಆಯಿತು. ನೌ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಸೆಲ್ಲಿಂಗ್ ಎಲ್ಲಿ ಮಾಡ್ತೀರಾ ಅಂದರೆ ಪ್ರೈಸು ಈ ಥರ ಬ್ರೇಕ್ ಡೌನ್ ಕೊಟ್ಟು 1425 ಲೆವೆಲ್ಸ್ನ ಬ್ರೇಕ್ ಮಾಡಬೇಕು, ಆವಾಗ ಸೆಲ್ಲಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 ಬಂದು 1420. ಅರ್ಥ ಆಯ್ತಾ. ದಿಸ್ ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 1. ಟಾರ್ಗೆಟ್ ನಂಬರ್ 2 is going to be at 1415. This zone will be our target number 2. ಅರ್ಥ ಆಯ್ತಾ. 1425 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. 1420 will be your target number 1. 1415 will be your target number 2. ಅರ್ಥ ಆಯ್ತಾ. ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.